ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನಮ್ಮ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು, ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಏನಪ್ಪ ಈ ಒಂದು ಮಾಹಿತಿ ಅಂತ ನೋಡೋದಾದರೆ, ಸ್ನೇಹಿತರೆ, ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 4 ನಿಗಮಗಳ ಒಂದು ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂಥ ಈಗಾಗಲೇ ಬಿಕ್ಕಟ್ಟು ಕೂಡ ಉಂಟಾಗಿತ್ತು. ಈ ಒಂದು ಬಿಕ್ಕಟ್ಟಿನಲ್ಲಿ ಪರಿಹಾರವಾಗಬೇಕಾದ್ರೆ 3 ಜನರ ಒಂದು ಸಮನ್ವಯತೆ ಬಹಳ ಮುಖ್ಯ ಆಗ್ತದೆ. ಆ 3 ಜನ ಯಾರಂತ ನೋಡಿದ್ರೆ, ಒಂದು ಸರ್ಕಾರ, 2ನೇದು ಆಡಳಿತ ಮಂಡಳಿ, 3ನೇದು ನೌಕರರ ಪರವಾದಂಥ ಒಂದು ಸಂಘಟನೆಗಳ ನಿಲುವು. ಇವೆಲ್ಲವೂ ಕೂಡ ಒಮ್ಮತಕ್ಕೆ ಬಂದಾಗ ಮಾತ್ರ ಈ ಒಂದು ಬಿಕ್ಕಟ್ಟು ಪರಿಹಾರವಾಗ್ತದೆ. ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಕೂಡ 2 ಮಾರ್ಚ್ 2026ರಂದು ಏನು ಉಪವಾಸ ಧರಣಿ ಸತ್ಯಾಗ್ರಹವನ್ನು ಕೂಡ ಹಮ್ಮಿಕೊಂಡಿದ್ದರು. ಇದಕ್ಕೆ ಪ್ರತಿಯಾಗಿ ಕೂಡ ಆಡಳಿತ ಮಂಡಳಿ ಈಗಾಗಲೇ KSRTC MD ಅಕ್ರಮ್ ಪಾಷಾ ಸಾಹೇಬರು ಕೂಡ ಇದಕ್ಕೆ ಒಂದು ಇತಿಶ್ರೀ ಹಾಡಬೇಕು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ 2/3/2026ರಂದೇ ಮಧ್ಯಾಹ್ನ 3 ಗಂಟೆಗೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. 4 ನಿಗಮಗಳ ನೌಕರರ ವೇತನಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಒಂದು ಬೇಡಿಕೆಯನ್ನು ಹೊರಡಿಸಿತ್ತು. ಈ ಬೇಡಿಕೆಗೆ ಅನುಗುಣವಾಗಿ ಈಗಾಗಲೇ ಅವರು ಕೂಡ ಒಂದು ಮನವಿ ಪತ್ರವನ್ನು ಕೂಡ 1-2 ದಿನಗಳ ಹಿಂದೆ ಕೂಡ ಕೊಟ್ಟಿದ್ದರು. ಸರ್, ಆದಷ್ಟು ಬೇಗ ನೀವು ಬಜೆಟ್ಗಿಂತ ಮುಂಚೆನೇ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ನಮ್ಮೆಲ್ಲ ಒಂದು ನೌಕರರಿಗೆ ಸಂಬಂಧಪಟ್ಟಂತೆ ನಮ್ಮ ಬೇಡಿಕೆಗಳು ಏನೇನಿದಾವೋ ಅವೆಲ್ಲವನ್ನು ಕೂಡ ತಾವು ಈಡೇರಿಸಬೇಕು. ಈಗಾಗಲೇ BDಯನ್ನು ಕೂಡ ತಾವು ಮರ್ಜ್ ಮಾಡಿಕೊಟ್ಟಿದ್ದೀರಿ. ಇನ್ನೇನು ನಿಮಗೆ ಬಹಳ ವ್ಯತ್ಯಾಸ ಇಲ್ಲ. ಹಿಂದಿನ 12 ತಿಂಗಳ ಒಂದು ಅರಿಯರ್ಸ್ ಆಗಿರ್ಬೋದು, ಜೊತೆಗೆ 1/1/2024ರ ವೇತನ ಪರಿಷ್ಕರಣೆ ಆಗಿರ್ಬೋದು, ಅದರಲ್ಲಿ ಮಾತ್ರ ನಿಮಗೆ ಇರುವಂಥದ್ದು ಒಂದು ಸಮಸ್ಯೆ. ಆ ಸಮಸ್ಯೆಯನ್ನು ಕೂಡ ತಾವು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀರಿ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ತಮ್ಮ ಬೇಡಿಕೆಯನ್ನು ಕೂಡ ಅವರು ಮುಂದಿಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ಸಭೆಯಲ್ಲಿ ಏನೇನೆಲ್ಲ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ನಾವು ನೋಡೋದಾದರೆ, ಈಗಾಗಲೇ ಸರ್ಕಾರ ನಾವಿಷ್ಟೆಲ್ಲ ನಿಮ್ಮ ಬೇಡಿಕೆಗಳನ್ನ ಕೊಟ್ಟಿದ್ದೀವಿ, ಏನೋ ಪುಕ್ಸಟ್ಟೆ ಕೊಟ್ಟವ್ರ ಥರ ಒಂದು ಬೇಡಿಕೆಯನ್ನು ಕೂಡ ಇಡ್ತಾರೆ. ನೌಕರರ ಜಂಟಿ ಕ್ರಿಯಾ ಸಮಿತಿಯನ್ನು ಮಾತ್ರ ಇಲ್ಲಿ ಒಂದು ಮಾತುಕತೆಗೆ ಅಧಿಕೃತವಾಗಿ ಆಹ್ವಾನ ನೀಡಿದ್ದು, ಇತರೆ ಸಂಘಟನೆಗಳು ಯಾಕೋ ಗೊತ್ತಿಲ್ಲ ಸ್ನೇಹಿತರೆ, ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಆದರೂ ಕನಿಷ್ಠವಾಗಿ ನೌಕರರಿಗೆ ಒಂದು ರೀಚ್ ಆಗುವಂಥ ಕೆಲಸ ಮಾಡಬೇಕಿತ್ತು, ಅದನ್ನು ಕೂಡ ಮಾಡಿಲ್ಲ. ಆದರೆ ಜಂಟಿ ಕ್ರಿಯಾ ಸಮಿತಿ ಬಹಳ ಒಂದು ಆ್ಯಕ್ಟಿವ್ ಆದಂಥ ಒಂದು ಕೆಲಸ ಮಾಡ್ತಾಯಿದೆ. ಆದರೆ ನಾವು ಕೂಡ ಯಾವುದೇ ಒಂದು ಸಂಘಟನೆಗೆ ಪರವಾಗಿಲ್ಲ. ನೌಕರರಿಗೆ ಯಾರು ಒಂದು ಅವರ ಬೆಂಬಲಕ್ಕೆ ಇರ್ತಾರೋ ಅಂಥವರನ್ನು ನಾವು ಕೂಡ ಬೆಂಬಲಿಸ್ತೀವಿ ಸಾರ್ವಜನಿಕರಾಗಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಸಭೆಯಲ್ಲಿ ಏನೇನೆಲ್ಲ ಆಗ್ಬೋದು ಅನ್ನೋಂಥದ್ದು ನೋಡೋದಾದರೆ, ಒಂದಿಷ್ಟು ಪರ್ಸೆಂಟನ್ನು ನಾವು ಕೊಡ್ತೀವಿ, ಇಷ್ಟು ಪರ್ಸೆಂಟನ್ನು ನೀವು ಮಾತುಕತೆ ಮೂಲಕ ಬಗೆಹರಿಸ್ಕೊಂಬಿಡಿ, ಇದನ್ನು 1/1/25ರಿಂದನೇ ಕೊಡ್ತೀವಿ, ಸರ್ಕಾರದಲ್ಲಿ ಖಜಾನೆಯಲ್ಲಿ ನಮಗೂ ಸ್ವಲ್ಪ ಸಮಸ್ಯೆ ಇದೆ, ಒಪ್ಕೊಂಬಿಡಿ ಅನ್ನುವಂಥ ಒಂದು ಒತ್ತಾಯವನ್ನು ಈ ಒಂದು ಸಂಘಟನೆಗಳ ಮೇಲೆ ಹಾಕುವಂಥ ಪ್ರಯತ್ನಗಳು ಕೂಡ ನಡೀತದೆ. ಆದರೆ ಎಲ್ಲ ಒಂದು ನಮ್ಮ ಯಾವುದೇ ಸಂಘಟನೆ ಇರಲಿ, ಅಲ್ಲಿ ಭಾಗವಹಿಸುವಂಥ ಎಲ್ಲ ಸಂಘಟನೆಯ ನಾಯಕರು ದಯವಿಟ್ಟು ನಿಮಗೆ ಒಂದು ವಿನಂತಿ ಏನಪ್ಪ ಅಂತಂದರೆ, ಇನ್ನೇನು ಸರ್ಕಾರಿ ನೌಕರರು 8ನೇ ವೇತನ ಆಯೋಗಕ್ಕೆ ಹತ್ತಿರ ಇದ್ದಾರೆ. ಆದರೆ ನಮ್ಮ ನೌಕರಿ ಇಲ್ಲೇ 40%, 8ನೇ ವೇತನ ಆದರೆ ಸುಮಾರು 85-90% ವೇತನದಲ್ಲಿ ತಾರತಮ್ಯ ಉಂಟಾಗುವಂಥ ಪರಿಸ್ಥಿತಿ ಬರ್ತದೆ. ಸೊ ಅದಕ್ಕಾಗಿ ಯಾರು ಕೂಡ ಅವ್ರು ಹೇಳುವಂಥ ಒಂದು ಪರ್ಸಂಟೇಜಲ್ಲಿ ನೀವು ಕೂಡ ಕೇಳಬೇಡಿ. ನೀವು ಕೇಳೋದೇ ಮೊದಲು ಅತ್ಯಂತ ಕಡಿಮೆ 25%ಅನ್ನು ಕೇಳಿದಿರಿ. ಈ ಒಂದು 25%ಗೆ ಯಾವುದೇ ರೀತಿಯಾದಂಥ ರಾಜಿ ಆಗಬೇಡಿ. ಯಾಕಂತಂದರೆ ಈಗಾಗಲೇ 40-45% ಅಧಿಕಾರಿ ವರ್ಗಗಳಿಗೆ ಬಂದರೆ 70-80% ವೇರಿಯೇಷನಲ್ಲಿದೆ ಬೇಸಿಕ್ಗಳಲ್ಲಿ.
ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಬೇಡಿಕೆಯನ್ನು ಸಡಿಲಿಕೆ ಮಾಡಬೇಡಿ. ಮತ್ತು 38 ತಿಂಗಳ ಸಂಪೂರ್ಣ ಅರಿಯರ್ಸನ್ನು ನೀಡಲೇಬೇಕು. ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಇದಾದ ನಂತರ ಅವರಿಗೆ ತಕ್ಷಣವೇ ಹಣವನ್ನು ಬಿಡುಗಡೆ ಮಾಡಬೇಕು. ಯಾಕಂತಂದರೆ ನಿಗಮಗಳ ಆರ್ಥಿಕ ಒಂದು ಪರಿಸ್ಥಿತಿ ನೋಡಿಕೊಂಡು ಪಾವತಿ ಮಾಡಬೇಕು ಅಂತ ಹೋದರೆ ನೌಕರರಿಗೆ ಈ ಒಂದು ಹಣ ತಲುಪೋದು ಸುಮಾರು ಇನ್ನೂ ಅಂದಾಜಿನ ಪ್ರಕಾರ ಒಂದು 6-7 ತಿಂಗಳಾದರೂ ಹೋಗ್ಬೋದು. ಈ ರೀತಿಯಾದಂಥ ವಿಳಂಬ ನೀತಿಯನ್ನು ಅನುಸರಿಸೋದು ಬೇಡ. ಒಂದೇ ಕಂತಿನಲ್ಲಿ ಎಲ್ಲ ಒಂದು ಸೆಟಲ್ಮೆಂಟನ್ನು ಮಾಡಿಕೊಡ್ಬೇಕು. ಜೊತೆಗೆ ಏನು 1/1/25 ವೇತನ ಅಂತ ಹೇಳ್ತಾರೆ, 1/4/2025 ಅಂತ ಇದ್ದಾರೆ. ಇದನ್ನು ಕೂಡ ಸಂಪೂರ್ಣವಾಗಿ ತಳ್ಳಿ ಹಾಕಬೇಕು. ಸಂಪೂರ್ಣವಾಗಿ ಇದನ್ನು ಕೂಡ ತಳ್ಳಿ ಹಾಕಿ 1/1/2024 ಈ ಒಂದು ವೇತನ ಪರಿಷ್ಕರಣೆ ಆಗಬೇಕು ಅನ್ನೋವಂಥದ್ದನ್ನು ಅವ್ರ ಮುಂದೆ ಬೇಡಿಕೆ ಇಡಬೇಕು. ಅಷ್ಟೇ ಅಲ್ಲ ಸ್ನೇಹಿತರೆ, ಏನು ಈ ರಾಜ್ಯದ ಜನ ಕೂಡ ನೋಡ್ತಾ ಇದ್ದಾರೆ, ರಾಜ್ಯದ ಜನ ಕೂಡ ಹೇಳ್ತಾ ಇದ್ದಾರೆ, ಪಾಪ ಸಾರಿಗೆ ನೌಕರರು ಭಾಳ ಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ಈ ಒಂದು ವೇತನ ಪರಿಷ್ಕರಣೆ ಸಿಹಿಯನ್ನು ಸರ್ಕಾರ ಕೊಡಬೇಕು. ಮತ್ತು ತಾವುಗಳು ಇನ್ನೊಂದು ಪ್ರಮುಖವಾದಂಥ ಬೇಡಿಕೆಯನ್ನು ಕೂಡ ಇಡಬೇಕು. ಏನಪ್ಪ ಅಂತಂದರೆ, ಈಗಾಗಲೇ ಸಾರಿಗೆ ನಿಗಮಗಳಿಗೆ ಕೊಡ್ತಕ್ಕಂಥ 4,000 ಕೋಟಿ ಬಾಕಿಯನ್ನು ಇವಾಗಲೇ ಕೊಡಬೇಕು. ಯಾಕಂತಂದರೆ ಪ್ರತಿ ಸರ್ಕಾರ ಕೊನೆಯಲ್ಲಿ ಇಷ್ಟು 4,000 3,000 ಕೋಟಿ ನಿಗಮಗಳಿಗೆ ಬಾಕಿ ಇಟ್ಟು ಹೋಗುವಂಥ ಪದ್ಧತಿಯನ್ನು ರೂಢಿ ಮಾಡಿಕೊಂಡು ಇವತ್ತು ಅಧೋಗತಿಗೆ ತಲುಪ್ತಾ ಇದ್ದಾರೆ ಸಂಸ್ಥೆಗಳು ಕೂಡ. ಅದಕ್ಕಾಗಿ ನಮಗೆ ಒಂದು ಅನ್ನವನ್ನು ಕೊಡ್ತಕ್ಕಂಥ ಸಂಸ್ಥೆಯನ್ನು ಉಳಿಸ್ಬೇಕಾದ್ರೆ ಸಂಘಟನೆಗಳು ಕೂಡ ಬಲವಾಗಿ ಇದನ್ನು ಕೂಡ ಅಲ್ಲಿ ಪ್ರತಿಕ್ರಿಯಿಸಬೇಕು. ಯಾಕಂತಂದರೆ ಸಂಸ್ಥೆ ಉಳಿದ್ರೆ ನಾವು ಉಳಿತೀವಿ, ಬೆಳಿತೀವಿ. ಪ್ರತಿ ಸಲನೂ ನಷ್ಟದಲ್ಲಿ ಸಂಸ್ಥೆ ಹೋಗಲಿಕ್ಕೆ ಕಾರಣ ಅಂತಂದರೆ ಈ ಸರ್ಕಾರಗಳ ನೀತಿ. ಕೊನೆಯಲ್ಲಿ ಸರ್ಕಾರ ಬಿಡುವಾಗ ಇವುಗಳ ಮೇಲಿದ್ದಂಥ ಸಂಪೂರ್ಣ ಸಾಲದ ಹೊರೆಯನ್ನು ಬಿಟ್ಟು ಹೋಗೋದು. ಕಳೆದ ಸರ್ಕಾರ ಕೂಡ 15% ವೇತನ ಏರಿಕೆಯನ್ನು ಮಾಡಿ ಕೊಡದೇ ಇದ್ದದ್ದಕ್ಕಾಗಿ ನಾವು ಇಷ್ಟೊಂದು ನೌಕರರು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂತು. ಸರ್ಕಾರಿ ನೌಕರರಾಗಲಿ, ಇತರೆ KMF ಆಗಿರಲಿ ಅಥವಾ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಆಗಿರಲಿ, ಅವರೆಲ್ಲರೂ ಕೂಡ ವೇತನ ಯಾವುದೇ ಕಾರಣಕ್ಕೆ ವಿಳಂಬ ಮಾಡದೆ ಸರ್ಕಾರ ಕೊಡ್ತವೆ. ಆದರೆ ನಮ್ಮನ್ನು ಕೂಡ ತುಚ್ಛ ಭಾವನೆಯಿಂದ ನೋಡ್ತಾ ಇರ್ತಕ್ಕಂಥ ಈ ಸರ್ಕಾರಗಳಿಗೆ ಒಂದು ಕಿವಿಮಾತನ್ನು ಕೂಡ ಇಡಬೇಕು. ಸಂಘಟನೆಗಳು ಅಂದಮೇಲೆ ನೌಕರರ ಹಿತಾಸಕ್ತಿ ಜೊತೆಗೆ ನಮ್ಮ ಸಂಸ್ಥೆ ಹಿತಾಸಕ್ತಿಯನ್ನು ಕೂಡ ಕಾಪಾಡುವಂಥ ಮಾನದಂಡಗಳನ್ನು ಕೂಡ ಅಲ್ಲಿ ಬೇಡಿಕೆ ಇಡಬೇಕು. ಒಂದು ವೇಳೆ ಕಾಲಕ್ಕೆ ಇವರೇನಾದರೂ ಸರಿಯಾದಂಥ ಪ್ರಮಾಣದಲ್ಲಿ ಸರ್ಕಾರಗಳು ಏನಾದರೂ ಹಣ ಪಾವತಿ ಮಾಡಿದರೆ ನಾವು ಕೂಡ ಸದೃಢವಾಗಿ ಸಂಸ್ಥೆ ಕೂಡ ಬೆಳೀತದೆ, ನಾವು ಕೂಡ ಕೇಳಿದ ತಕ್ಷಣಕ್ಕೆ ಸಂಸ್ಥೆ ನಮ್ಮ ನೆರವಿಗೆ ಬರ್ತದೆ ಅನ್ನೋದನ್ನು ಕೂಡ ನಾವಿಲ್ಲಿ ಮನದಟ್ಟ ಆಗಬೇಕಾಗಿದೆ ಸ್ನೇಹಿತರೆ. ಈ ಒಂದು ಮಾಹಿತಿಯನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ. ನೌಕರರ ಯಾರ್ಯಾರು ಸಂಘಟನೆಯ ಮುಖಂಡರ ಒಂದು ಕಾಂಟ್ಯಾಕ್ಟದಲ್ಲಿ ಎಲ್ಲರಿಗೂ ಕೂಡ ಅವ್ರಿಗೂ ಕೂಡ ಸ್ವಲ್ಪ ತಿಳಿಸಿ ಮಾಹಿತಿಯನ್ನು ಹೇಳಿ. ಯಾಕಂದರೆ ಸಾರ್ವಜನಿಕವಾಗಿ ನಾವು ಕೂಡ ಸಾರ್ವಜನಿಕ ವಲಯದಲ್ಲಿ ವಿಶೇಷವಾಗಿ ನೌಕರರ ಬಗ್ಗೆ ಒಂದು ಕಾಳಜಿಯನ್ನು ತೆಗೆದುಕೊಂಡು, ಯಾಕಂದರೆ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಲ್ಲ. ಅವ್ರ ಹೋರಾಟ ಅಂದಾಗ ಮಾತ್ರ ಇಂಥ ಒಂದು ನ್ಯೂಸಲ್ಲಿ ನೋಡ್ತೀವಿ. ಆದರೆ ಇತ್ತೀಚೆಗೆ ಪ್ರಕರಣಗಳು ಕೂಡ ನೋಡ್ತಾ ಇದ್ದೀವಿ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತೆ ಏನು ಅಲ್ಲಿ ಇದೇ ನಮ್ಮನ್ನು ಹೊಗಳುವಂಥ ಒಂದು ಮಾಧ್ಯಮಗಳೇ ಇವತ್ತು ಕೂಡ ಸಣ್ಣ ಪುಟ್ಟ ಕಂಡಕ್ಟರ್ ಮತ್ತು ಡ್ರೈವರ್ಗಳಿಗೆ ಏನೋ ಒಂದು ತಿಳಿಯೋದೋ ಏನೋ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದನ್ನು ಕೂಡ ಇವತ್ತು ದೊಡ್ಡ ಹೈಲೈಟ್ ಆಗಿ ಕೂಡ ತೋರಿಸ್ತಾ ಇದ್ದಾರೆ. ಇಂಥ ಒಂದು ಮನಸ್ಥಿತಿಯಿಂದ ಈ ಒಂದು ಸುದ್ದಿವಾಹಿನಿಗಳು ಕೂಡ ಕಡಿಮೆ ಮಾಡಬೇಕು. ಯಾಕಂದರೆ ಎಂಥ ಒಂದು ಕಷ್ಟದ ಸಮಯದಲ್ಲಿ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಅಂಥ ಸಮಯದಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸನ ಆಗ್ತಿರ್ತವೆ, ಅದನ್ನೇ ಹೈಲೈಟ್ ಮಾಡಿ ಒಂದು ಅಮಾನತುಗಳಿಗೆ ಕೂಡ ಗುರಿ ಆಗ್ತಾ ಇದ್ದಾರೆ ಸ್ನೇಹಿತರೆ. ಅಂಥ ಅಮಾನತನ್ನು ಮಾಡಿದರೆ ಖಂಡಿತವಾಗಿಯೂ ನೌಕರರ ಪರಿಸ್ಥಿತಿ ಭಾಳ ಹೀನಾಯ ಸ್ಥಿತಿಯಲ್ಲಿದೆ. ಈ ಒಂದು ಅಮಾನತು ಮತ್ತೊಂದು ಮಗದೊಂದು ಇವನ್ನೆಲ್ಲ ಕೂಡ ತಡ್ಕೊಳ್ಳುವಂಥ ಶಕ್ತಿ ನಮ್ಮ ನೌಕರರಿಗೆ ಉಳಿದಿಲ್ಲ. ಸರ್ಕಾರ ಈಗಾಗಲೇ ಅವರನ್ನು ಆರ್ಥಿಕವಾಗಿ ಬಹಳ ಹಿಂದಕ್ಕೆ ಕುಗ್ಗಿ ಹೋಗುವಂತೆ ಮಾಡಿದೆ. ಅದಕ್ಕಾಗಿ ಸ್ನೇಹಿತರೆ, ಆದಷ್ಟು ನೌಕರರು ಕೂಡ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ನಿಮ್ಮ ಕೆಲಸವನ್ನು ನಿರ್ವಹಣೆ ಮಾಡಿ. ಯಾಕಂದರೆ ಜನತೆ ಕೂಡ ಯಾವ ಸಮಯದಲ್ಲಿ ಯಾವ ರೀತಿ ಇರುತ್ತೋ ಗೊತ್ತಿರಲ್ಲ. ಅದಕ್ಕಾಗಿ ಆದಷ್ಟು ನಿಮ್ಮ ಕುಟುಂಬಕ್ಕೆ ನೀವು ಬೆನ್ನೆಲುಬಾಗಿದ್ದೀರಿ. ಅದಕ್ಕಾಗಿ ನಿಮ್ಮ ಕೆಲಸದ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಲೋಪ ಆಗದಂತೆ ನೀವು ಕೆಲಸವನ್ನು ನಿರ್ವಹಣೆ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ